ಸಿಲಿಕಾನ್ ಸಿಟಿಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಪ್ರಾಣಿ ಪ್ರಿಯರು ನೋಡಲೇಬೇಕಾದಂತ ಸುದ್ದಿ ಇದು. 4 ದಿನಗಳ ಹಿಂದೆ ನಾಯಿಯನ್ನ ಹತ್ಯೆ ಮಾಡಿದಂತ ಮಹಿಳೆ. ನಾಯಿ ಹತ್ಯೆಯಿಂದ ಅಪಾರ್ಟ್ಮೆಂಟ್ ತುಂಬೆಲ್ಲ ದುರ್ನಾತ ಬರ್ತಾ ಇತ್ತು. ಮಾಟ ಮಂತ್ರಕ್ಕಾಗಿ ನಾಯಿಯನ್ನ ಹತ್ಯೆ ಮಾಡಿರಬಹುದಾದ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಹದೇವಪುರದ ಚಿನ್ನಪ್ಪ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿದೆ. 4 ದಿನದ ಹಿಂದೆ ನಾಯಿಯನ್ನ ಮಹಿಳೆ ಹತ್ಯೆ ಮಾಡಿರೋದು. ತನ್ನ ಅಪಾರ್ಟ್ಮೆಂಟ್ನಲ್ಲಿ ನಾಯಿಯನ್ನ ಹತ್ಯೆ ಮಾಡಿರೋದ್ರಿಂದ ಕೆಟ್ಟ ವಾಸನೆ ಬರ್ತಾ ಇತ್ತು. ಸಹಜವಾಗಿ ಅನುಮಾನ ಶುರುವಾಗಿ ಏನಪ್ಪ ಇದು ವಾಸನೆ ಅಂತ ಹುಡ್ಕೊಂಡು ಹೋದಾಗ ಗೊತ್ತಾಗಿರೋದು ನಾಯಿಯನ್ನ ಸಾಯಿಸಲಾಗಿದೆ ಅಂತ. ಆದ್ರೆ ಇಲ್ಲಿ ಇನ್ನೂ ಒಂದು ಆಶ್ಚರ್ಯಕರ ವಿಚಾರ ಅಂತ ಅಂದ್ರೆ, ಮಾಟ ಮಂತ್ರ ಮಾಡಿಸೋದಕ್ಕಾಗಿ ಈ ರೀತಿಯಾಗಿ ನಾಯಿಯನ್ನ ಹತ್ಯೆ ಮಾಡಲಾಗಿದೆ ಅನ್ನುವಂಥ ವಿಚಾರ ಆಘಾತಕಾರಿ. ಈಗಲೂ ಇಷ್ಟು ಮುಂದುವರೆದ ಮೇಲೂ ಈ ಥರದ ಘಟನೆಗಳು ಅದು ಬೆಂಗಳೂರಿನಲ್ಲಿ, ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ ಅಂತ ಅಂದರೆ ಆಶ್ಚರ್ಯದ ಜೊತೆಗೆ ಆಘಾತ, ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾವುದಕ್ಕೂ ಇಲ್ಲಿ ಗ್ಯಾರಂಟಿ ಇಲ್ಲ. ನಾಯಿನ ಮನೆಯಿಂದ ಹೊರಗೆ ಬಿಡೋ ಹಾಗಿಲ್ಲ, ನಾಯಿನೂ ತೆಗೆದುಕೊಂಡು ಹೋಗಿ ಮರ್ಡರ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈಗಾಗಲೇ ಈ ಬೆಂಗಳೂರಿನಲ್ಲಿ ನಾಯಿಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನೋದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ, ನೋಡ್ತಾ ಇದ್ವಿ. ಇದೀಗ ನಾಯಿಯನ್ನ ಮರ್ಡರ್ ಮಾಡಲಾಗಿದೆ ಅನ್ನುವಂಥ ವಿಚಾರ. ನಾಯಿ ಹತ್ಯೆಯಿಂದ ಅಪಾರ್ಟ್ಮೆಂಟ್ ಎಲ್ಲ ವಾಸನೆ ಬರ್ತಾ ಇತ್ತು. ಅಕ್ಕಪಕ್ಕದವರಿಗೆ, ಸ್ಥಳೀಯರಿಗೆ ಏನಪ್ಪ ಇದು ದುರ್ವಾಸನೆ ಅಂತ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಸಹಜವಾಗಿ ಬೆಂಗಳೂರಿನಲ್ಲಿ ಮರ್ಡರ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾರನ್ನಾದ್ರೂ ಸಾಯಿಸೇ ಬಿಟ್ಟಿದ್ದಾರೇನೋ ಅಂತ ಅನುಮಾನ ಬಂದಿದೆ. ಆಗ ನೋಡಿದಾಗ ನಾಯಿಯನ್ನ ಮಹಿಳೆ ಹತ್ಯೆ ಮಾಡಿರೋದು ಬೆಳಕಿಗೆ ಬಂದಿದೆ. 4 ದಿನಗಳ ಹಿಂದೆ ಕತ್ತು ಕೊಯ್ದು ನಾಯಿಯ ಹತ್ಯೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣ ಪಾಯ್ಕಾ ಎಂಬಾಕೆಯಿಂದ ಈ ಕೃತ್ಯವನ್ನ ಮಾಡಿರೋದು. ಹತ್ಯೆ ನಂತರ ನಾಯಿಯನ್ನ ಬಟ್ಟೆಯಿಂದ ಸುತ್ತಿಟ್ಟಿದ್ದ ಮಹಿಳೆ, ನಾಯಿಯ ಶವದ ಸುತ್ತ ಶ್ರೀಯಂತ್ರವನ್ನ ಬರೆದಿರುವಂತ ಮಹಿಳೆ, ರೂಮಿನ ತುಂಬೆಲ್ಲ ದೇವರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಲಾಗಿದೆ. 4 ಲ್ಯಾಬ್ರಡಾರ್ ನಾಯಿಗಳನ್ನ ಸಾಕಿದ್ದಂತ ತ್ರಿಪರ್ಣ ಪಾಯ್ಕಾ 4 ನಾಯಿಗಳ ಪೈಕಿ ಒಂದನ್ನ ಹತ್ಯೆ ಮಾಡಿರುವಂತ ಮಹಿಳೆ, ಸಂಪೂರ್ಣ ಕೊಳೆತು ಹೋಗಿರುವಂತ ನಾಯಿಯ ಕಳೇಬರ, ಮರಣೋತ್ತರ ಪರೀಕ್ಷೆಯಲ್ಲಿ 4 ದಿನಗಳ ಹಿಂದೆ ಹತ್ಯೆ ಮಾಡಿರುವುದು ಸಾಬೀತಾಗಿದೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ತಾನು ಸಾಕಿದಂಥ ನಾಯಿಯನ್ನು ತಾನೇ ಹತ್ಯೆ ಮಾಡಿರುವಂಥ ಘಟನೆ ಇದು. ಅದರಲ್ಲೂ ಮಾಟ ಮಂತ್ರಕ್ಕೋ ಅಥವಾ ಇನ್ಯಾವ ಕಾರಣಕ್ಕೋ ಈ ಒಂದು ಹತ್ಯೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ದಿನದ ಹಿಂದೆ ಮರ್ಡರ್ ಆಗಿರೋದ್ರಿಂದ ಕೊಳೆತ ಸ್ಥಿತಿಯಲ್ಲಿ ಸದ್ಯಕ್ಕೆ ನಾಯಿ ದೇಹ ಸಿಕ್ಕಿರುವಂಥದ್ದು. ಈಕೆ ಮೂಲತಃ ಬೆಂಗಳೂರಿನವ್ರು ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ಹೊರಗಿನವರು. ಈಕೆ ಒಬ್ಬಳೇ ವಾಸವಿದ್ಲ, ಈಕೆಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೀಗ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮನೆಯ ಗೋಡೆ ತುಂಬ ದೇವರ ಫೋಟೋಗಳು, ಮನೆ ತುಂಬ ಶ್ರೀಯಂತ್ರಗಳನ್ನು ಬರೆಯಲಾಗಿತ್ತಂತೆ. ಹಾಗಾಗಿ ಇಲ್ಲಿ ಅನುಮಾನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹುಟ್ಕೊಳ್ತಾ ಇದೆ. 4 ನಾಯಿಯನ್ನು ಸಾಕಿದ್ಲಂತೆ ಈಕೆ, ಅದರಲ್ಲಿ ಒಂದು ನಾಯಿಯನ್ನು ಈಕೆಗೆ ಹತ್ಯೆ ಮಾಡಿದ್ದಾಳೆ. ಪಶ್ಚಿಮ ಬಂಗಾಳ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ವರ್ಷದಿಂದ ಈಕೆ ಇಲ್ಲಿದ್ಲು, ಏನು ಕೆಲಸಕ್ಕೆ ಹೋಗ್ತಾ ಇದ್ಲು, ಈಕೆ ಏನು ಕೆಲಸ ಮಾಡ್ತಾ ಇದ್ಲು, ಮನೆಯಲ್ಲಿ ಒಬ್ಬಳೇ ಇದ್ಲಾ ಅಥವಾ ಬೇರೆ ಇನ್ಯಾರಾದರೂ ಇದ್ರಾ, ಈ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಒಂದು ಕಡೆಯಲ್ಲಿ ನಾಯಿಯನ್ನು ಸಾಕಿರುವಂಥದ್ದು, ಇನ್ನೊಂದು ಕಡೆಯಲ್ಲಿ ಕತ್ತು ಕೊಯ್ದು ನಾಯಿಯನ್ನು ಹತ್ಯೆ ಮಾಡಿರುವಂಥದ್ದು. ತಾನೇ ಸಾಕಿದಂಥ ನಾಯಿಯನ್ನು ತಾನೇ ತನ್ನ ಕೈಯಾರೆ ಕತ್ತು ಸೀಳಿ ಹತ್ಯೆ ಮಾಡುವಂಥದ್ದು ಏನಾಗಿತ್ತು? ಮತ್ತು ಎಲ್ಲದಕ್ಕೊಂದು ರೀಸನ್ ಬೇಕಲ್ಲ, ಯಾವುದಾದ್ರೂ ಕಾರಣಗಳಿಂದನೇ ಇದು ನಡೆಯುತ್ತಲ್ಲ, ಅದು ಏನು ಅನ್ನೋದು ಪ್ರಶ್ನೆ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಮಹದೇವಪುರ ಪೊಲೀಸ್ ಠಾಣೆ ನಡೆದಿರುವಂತದ್ದು ನಾಯಿಗಳನ್ನಂದ್ರೆ ಉತ್ತರ ಭಾರತದ ಮಹಿಳೆಯರಿದ್ದಾರೆ. ಈಕೆ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿರುವಂತದ್ದು. ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ದಂತ ಸಂದರ್ಭದಲ್ಲಿ ಈಕೆ ಆಕ್ಮೆ ಬೆಲಾಟ್ ಅಪಾರ್ಟ್ಮೆಂಟ್ ಏನಿದೆ, ಈ ಅಪಾರ್ಟ್ಮೆಂಟ್ ನಲ್ಲಿ ವಾಸವಿರ್ತದೆ. ವೆಸ್ಟ್ ಬೆಂಗಾಲ್ ಮೂಲದ ತ್ರಿಪರ್ಣ ಪಾಯ್ಕಾ ಅಂತ ಹೇಳಿ ಆ ಮಹಿಳೆಯ ಹೆಸರು. 4 ಲ್ಯಾಬ್ರಡಾರ್ ನಾಯಿಯನ್ನ ಈಕೆ ಸಾಕಿರ್ತಾಳೆ. ಸೊ ಅದರಲ್ಲಿ ಒಂದು ನಾಯಿ ಕೆಲ ದಿನಗಳಿಂದ ನಾಪತ್ತೆ ಆಗಿರ್ತದೆ. ಸೊ ಸ್ಥಳೀಯರು ಕೂಡ ಈಕೆ ನಾಯಿಯನ್ನ ಸಾಕಿರೋದನ್ನ ಗಮನಿಸಿದ್ರು. ಇದಾದ ಬಳಿಕ ಒಂದು ನಾಯಿ ನಾಪತ್ತೆ ಆಗಿರೋದ್ರ ಬಗ್ಗೆ ಕೂಡ ಅವರು ಗಮನವನ್ನು ಹರಿಸಿದ್ರು. ಇದಾದ ಬಳಿಕ
ಕೆಲ ದಿನಗಳಿಂದ ಏನು ಅಪಾರ್ಟ್ಮೆಂಟ್ ನ ಏನು ಅವ್ರ ಫ್ಲಾಟ್ ಗಳಿಂದ ಬಹಳ ಕೆಟ್ಟು ವಾಸನೆ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಚೆಕ್ ಮಾಡ್ಲಿಕ್ಕೆ ಕೂಡ ಆಕೆ ಅವಕಾಶವನ್ನ ಮಾಡ್ಕೊಡ್ತಿರಲಿಲ್ಲ. ಮತ್ತೆ ಎಲ್ಲಿಂದ ವಾಸನೆ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ ದುರ್ವಾಸನೆ ಏನಿತ್ತು ಅದನ್ನ ತಡೆಯಲಾರದೆ ಇವರೆಲ್ಲರೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಏನೋ ಪೈಪ್ ಲೈನ್ ನಲ್ಲಿ ಬ್ಲಾಕ್ ಆಗಿರ್ಬೋದು, ಇಲ್ಲ ಏನೋ ಮೃತಪಟ್ಟಿದೆ, ಅದನ್ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಆಕೆ ಅವ್ರಿಗೆ ಅವಕಾಶವನ್ನು ಕೂಡ ಮಾಡ್ಕೊಳ್ಳಲ್ಲ. ಕೊನೆಗೆ ಮಹದೇವಪುರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಅವ್ರನ್ನ ಕರೆಸ್ಕೊಂಡು ಆಕೆ ಬೀಗವನ್ನು ಓಪನ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಟಾರ್ಪಾಲ್ ಒಂದರಲ್ಲಿ ಒಂದು ನಾಯಿಯ ಕತ್ತನ್ನ ಸೀಳಿ ಸೊ ಅದನ್ನ ಅದರಲ್ಲಿ ಸುತ್ತಿಟ್ಟಿರುವಂತದ್ದು ಬೆಳಕಿಗೆ ಬಂದಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಏನು ಈ ಮಾಟ ಮಂತ್ರ ಅಂತಾನೆ ಹೇಳ್ತಾರೆ, ಬ್ಲಾಕ್ ಮ್ಯಾಜಿಕ್ ಅಂತ, ಆ ರೀತಿಯಾಗಿ ಕೆಲವು ಮಂತ್ರಗಳನ್ನ ಬರೆದಿರುವಂತದ್ದು ಗೋಡೆಗಳ ಮೇಲೆ, ಅದನ್ನ ರೂಮ್ ನಲ್ಲಿ ಇಟ್ಟಿದ್ದಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಈ ಬಗ್ಗೆ ಏನು ಮಹದೇವಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇನ್ನ ಏನು ನಾಯಿಯ ಮೃತದೇಹ ಏನು ಪತ್ತೆ ಆಗಿತ್ತು ಅದನ್ನು ಕೂಡ FSLಗೆ ಕಳಿಸಿ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ 4 ದಿನಗಳ ಹಿಂದೆ ಈ ನಾಯಿಯನ್ನ ಹತ್ಯೆ ಮಾಡಿರುವಂತದ್ದು ಅಂತ ಹೇಳಿ ಬೆಳಕಿಗೆ ಬಂದಿದೆ. ಆದ್ರೆ ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಲಾಗಿದೆ, ಯಾವ ಕಾರಣಕ್ಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಸದ್ಯ ಈ ಬಗ್ಗೆ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಆಕೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾವನ್ನ ಆಕೆ ಅಪಾರ್ಟ್ಮೆಂಟ್ ನಲ್ಲಿ ಮಾಡುವಂತದ್ದು, ಒಂದು ಮನೆಯ ಡೋರ್ ಅನ್ನು ಕೂಡ ಓಪನ್ ಕೂಡ ಆಕೆ ಮಾಡಲ್ಲ. ಯಾವುದೇ ರೀತಿಯಲ್ಲಿ ಆಕೆ ಸಹಕಾರವನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಪೊಲೀಸರು ಮುಂದಿಟ್ಕೊಂಡು ಅಧಿಕಾರಿಗಳು ಪೊಲೀಸರ ಮುಖಾಂತರ ಬಾಗಿಲನ್ನು ತಗ್ಸಿ ನೋಡಿದಾಗ ಈಕೆ ನಾಯಿಯನ್ನ ಈಕೆಯೇ ಹತ್ಯೆ ಮಾಡಿರ್ಬೋದು ಅನ್ನೋ ಅನುಮಾನ ಇರುವಂತದ್ದು. ಅದರ ಜೊತೆಗೆ ಇವರು ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಯಾವ ಕಾರಣಕ್ಕಾಗಿ ಈಕೆ ಹತ್ಯೆಯನ್ನ ಮಾಡಿದ್ದಾಳೆ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬರ್ಬೇಕಾಗಿದೆ. ಪೊಲೀಸರ ತನಿಖಾ ನಂತರ ಈಕೆ ನಿಜಕ್ಕೂ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡ್ತಿದ್ಲ ಏನು ಅನ್ನೋ ಎಲ್ಲಾ ಸ್ಪಷ್ಟ ಮಾಹಿತಿ ಹೊರಬರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.